ಅಮ್ಮ 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 ನೋಡ ನಿನ್ನೆ ಕೂಗ್ತಿರೋದು ಅಮ್ಮ ಅಮ್ಮ ಕೂಗದ್ ಕೇಳ್ತಲ್ವಾ? ಏನು ಮನೆಗೆ ಬಂದವನು ಒಳಗೆ ಕರಿಬೇಕು ಅಂತ ಜ್ಞಾನ ಇಲ್ವಾ? ಕರಿದೇ ಇದ್ರು ಬಂದಿದ್ಯಲ್ಲ. ಅಂದ್ರೇನು ನಾನು ನಿಮ್ಮ ಮನೆ ಬರಂಗಿಲ್ವೋ? ಬಂದಾಯ್ತಲ್ಲಪ್ಪ, ಅದ್ ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ತೊಲಗು. ನೋಡಮ್ಮ, ನಾನೇನು ಸುಮ್ಮನೆ ಬಂದಿಲ್ಲ, ಬಂದಿರೋದಕ್ಕೂ ಕಾರಣ ಐತೆ. ಎಂತ ಮಗ ಅಪ್ಪ, ಹೆತ್ತ ತಾಯಿ ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತ ಒಂದು ದಿನ ತಿರುಗಿ ನೋಡಿಲ್ಲ, ಇವಾಗ ಬಂದಿದ್ದಕ್ಕೆ ಕಾರಣ ಇದೆಯಾ? ಮೊದ್ಲು ನಾನು ಹೇಳೋ ಮಾತನ್ನು ಕೇಳು, ಆಮೇಲೆ ಬೇಕಾದ್ರೆ ಬಾಯಿಗೆ ಬಂದಾಗ ಬೈವಂತೆ. ಕೊಳ್ಳಿ ಕಾಲ್ ಹತ್ರ ಬಂದಿದೆ ಅಂದಮೇಲೆ ಸುಡೋಕ್ ಬರ್ದೆ ಇನ್ಯಾತಕ್ಕಪ್ಪ ಬರುತ್ತೆ? ಏನೋ ಒಂದ್ ಚಾಡಿ ಹೇಳಿ ರಾಡಿ ಹಬ್ಸಕ್ ಬಂದಿದ್ಯಾ. ಚಾಡಿ ಹೇಳುವಂತ ಕೆಲಸ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಮನೆ ಮರ್ಯಾದಿನ ಬೀದಿನಲ್ಲಿ ಹರಾಜಾಗ್ತಾ ಇದ್ರೆ ಕೇಳ್ಕೊಂಡು ಕೂತಿರ್ಬೇಕಾ? ಏನಾಯ್ತು ಭಾವ? ಇನ್ನೇನಮ್ಮ ಆಗ್ಬೇಕು? ಗಂಡಿಕ್ಕಿಲ್ಲದ ಮನೆ ಬೇಲಿಲ್ಲದ ಹೊರ ಎರಡು ಒಂದೇ ಅಂತ ಸಾಬೀತ್ ಮಾಡ್ಬಿಟ್ಲಲ್ಲ ನಿನ್ನ ಎರಡನೇ ಮಗಳು. ಜಗನ್ನಾಥ, ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ಬೇಡ. ಅವಳು ನಿನ್ ತಮ್ಮನ ಮಗಳು, ನಿನಗೂ ಮಗಳೇ. ನನ್ನ ಮಗಳು ಆಗಿದ್ದಿದ್ರೆ ಅವಳು ಮುಗಿದು ಮೂಲೆ ಕುಂತಿದ್ದೆ. ಮೋಲಿ ಹುಡುಗರ ಜೊತೆ ಬೀದಿನಲ್ಲಿ ಕುಡಿಯಕ್ ಬಿಡ್ತಿರ್ಲಿಲ್ಲ ನಾನು. ಅವಳು ನನ್ನ ತಮ್ಮನ ಮಗಳಾಗಿ ಹುಟ್ಟಿದ ತಪ್ಪಿಗೆ ನಾನ್ ತಲೆ ತಗ್ಸ್ಕೊಂಡು ಓಡಾಡ್ಬೇಕಾಗಿದೆ. ಭಾವ, ನೀವ್ ಇನ್ಯಾರನ್ನ ನೋಡಿ ಸತ್ಯ ಅನ್ಕೊಂಡಿರ್ಬೇಕು. ಸತ್ಯ ಮನೇಲೆ ಮಲಗಿದಾಳೆ. ಅಂದ್ರೇನು? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಾಗಲ್ಲ ಭಾವ, ನೀವು ಬೇರೆ ಯಾರನ್ನೂ ನೋಡಿರ್ಬೇಕು ಅಂದೆ. ಬೇರೆ ಯಾರನ್ನು ನೋಡ್ಬಿಟ್ಟು ನಿನ್ನ ಮಗಳು ಅಂತ ಅನ್ಕೊಳಕ್ ಹೇಗಮ್ಮ ಸಾಧ್ಯ? ಇಡೀ ಏರಿಯಾದಲ್ಲಿ ಆತರ ಇರೋದು ಅದೊಂದೇ ಅಲ್ವಾ ಮಾಸ್ಟರ್ ಪೀಸ್. ಆದ್ರೆ ಸತ್ಯ ಮನೇಲೆ ಇದ್ದಾಳೆ ಭಾವ, ರೂಮ್ ಅಲ್ಲೇ ಮಲಗಿದಾಳೆ. ಬೇಕಾದ್ರೆ ನೋಡ್ ಬನ್ನಿ. ಹೌದಾ? ನೋಡಂಗಾರೆ. ಸತ್ಯ, ಸತ್ಯ. ಇವಳ ಆಟನೇ ಜಾಸ್ತಿ ಆಗ್ಬಿಡ್ತು. ಏಯ್, ಸೌಂಡ್ ಮಾಡ್ಬಿಡ್ರಿ. ಸ್ವಲ್ಪ ತಡ್ಕೊಳಮ್ಮ, ಥಿಯೇಟರ್ ನಿಮ್ಮ ಅಪ್ಪಂದ. ಅಪ್ಪಂದಲ್ಲ, ದೊಡ್ಡ ಅಪ್ಪಂದ ಅನ್ಕೊಳ್ಳ. ಆನ್ ಮಾಡಲೇ ಜಗ, ಅವಳು ನಿನ್ ತಮ್ಮನ ಮಗಳಲ್ವೇನೋ? ಕರ್ಮ ಏನಂತ ಉಟ್ಬಿಟ್ಲ ನಮ್ಮ ಮನೆಯಲ್ಲಿ. ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳು ಮಾಡುತ್ತೆ. ಹೆಂಗಸರು ಮಕ್ಕಳೆಲ್ಲ ಇರ್ತಾರೆ, ಥಿಯೇಟರ್ ನಡೆಸುವಾಗ ಜನರೇಟ್ ಇಟ್ಕೊಬೇಕಂತ ಗೊತ್ತಾಗಲ್ವಾ? ಕಾಸು ಕೊಟ್ಟಿದ್ದೇನೆ ಕತ್ಲಲ್ಲಿ ಕುತ್ಕೊಳಕ್ಕ. ಈಗೇನೋ ಆನ್ ಮಾಡ್ತೀಯೋ ಬರ್ಲೋ? ಏಯ್, ಬರೋ ಹೋಗೋಣ. ಇರಪ್ಪ, ಪಿಕ್ಚರ್ಗಿನ ನಿನ್ ಮಗಳೊಬ್ಬರನ್ನೇ ಜಾಸ್ತಿ ಇದೆ. ಅವಳು ನೋಡ್ಕೊಂಡು ಹೋಗೋಣ ಇರು ಒಂಚೂರು. ಯಾವನ ಅವನು ಬಾಸ್ ಸಿನಿಮಾದಲ್ಲಿ ಅರ್ಧಕ್ಕೆ ಎದ್ದೋಗ್ತಿರೋನು? ಅಷ್ಟೇ ಮಗಳೇ.
ನಿನ್ನ ಮಗಳು ಕಲಿಬಾರ್ದೆಲ್ಲ ಕಲ್ತ್ಬಿಟ್ಟು ಹಾಳಾಗೋಗ್ಬಿಟ್ಟವಳೆ ತಿಳ್ಕೊ. ನೋಡು, ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಯಿಂದ ಇರಕ್ಕಾಗಲ್ಲ. ಬೇಡಮ್ಮ, ಬೇಡ. ನಿನ್ ಸವಾಸನೆ ಬೇಡ ನನಗೆ. ಈ ಮನೆಯಿಂದ ನನಗೇನ್ ಭಾಗ ಬರ್ಬೇಕು ಅದನ್ನ ಕೊಟ್ಬಿಡಿ. ಈ ಮನೆ ಕಡೆ ತಲೆ ಹಾಕು ಮಲಗಲ್ಲ. ಭಾಗನ ನಿನ್ನಿಂದ ಈ ಮನೆಗೆ 3 ಕಾಸಿನ ಉಪಯೋಗ ಆಗಿಲ್ಲ, ಅದ್ ಯಾವ ಮುಖ ಇಟ್ಕೊಂಡು ಭಾಗ ಕೇಳ್ತೀಯೋ? ನನ್ನಿಂದ ಉಪಯೋಗ ಆಗದಿದ್ರೇನು ಈ ಮನೆ ಅದೃಷ್ಟ ನಿಮ್ಗೆ ಗೊಲ್ದಿಲ್ವೋ? ನಂಗೇನು ಗೊತ್ತಿಲ್ಲ ಅನ್ಕೋಬೇಡಿ. ನೀವಿನ್ನ ದೊಡ್ಡವ್ರ ಮನೆಗೆ ಮದುವೆ ಮಾಡ್ಕೊಡ್ತಾ ಇದ್ದೀರಾ, ಅದ್ ನನ್ಗೂ ಗೊತ್ತು. ಅದಕ್ಕಿಂತ ಏನ್ ಬೇಕು ನಿಮ್ಗೆ? ಆ ಮನೆಗೆ ಮಗಳನ್ನ ಕಳ್ಸಿ ಅಲ್ಲಿಂದಲೂ ದೋಚ್ಕೊತಾ ಇದ್ದೀರಾ. ನಾನು ಮಾತ್ರ ಭಿಕಾರಿ ಆಗಿರ್ಬೇಕಾ? ಜಗನ್ನಾಥ, ಮಾಂದಿ ಸುಮ್ಮನೆ ಬಿಡು, ಇಲ್ಲಾಂದ್ರೆ ನಾನು ಮಾತ್ರ ಮನುಷ್ಯ ಆಗಿರಲ್ಲ. ಹೀಗೆ ನೀನು ಮನುಷ್ಯನ? ಮನೇಲಿ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ನೆಪ ಹುಡ್ಕೊಂಡ್ ಬಂದು ಜೀವ ಹಿಂಡ್ತಾ ಇದೆಯಲ್ಲ. ನೀನ್ ಏನಂತ ಕರೆದ್ರು ಅಷ್ಟೇ, ಬಿಟ್ರು ಅಷ್ಟೇ. ನಾನಂತೂ ಈ ಮನೆ ಮರ್ಯಾದೆ ಹೋಗ್ತಿದೆ ಅಂದ್ರೆ ಬಂದೇ ಬರ್ತೀನಿ. ನೋಡ್ ಜನಕ್ಕೆ, ನಿನ್ನ ಹತ್ರ 2 ದಾರಿ ಇರೋದು. ಇನ್ನೊಂದು ತಿಂಗಳಲ್ಲಿ ಈ ಮನೆ ಭಾಗ ಆಗಬೇಕು, ಇಲ್ಲ ಕೃಷ್ಣ ಡಿಪಾಸಿಟ್ ಇಟ್ಟಿದ್ದಾನಲ್ಲ ಆ ಹಣ ಅದು ನನಗೆ ಸೇರ್ಬೇಕು. ಇದರಲ್ಲಿ ಯಾವುದು ನಿನಗೆ ಸರಿ ಅನ್ಸುತ್ತೋ ಅದನ್ನ ನೀನೇ ಮಾಡು. ನೋಡಮ್ಮ, ಏನೋ ದೊಡ್ಡ ಮನೆ ಸಂಬಂಧ ಮಾಡ್ತಾ ಇದೀಯ, ಆ ಗಂಡು ಬೀರನ್ನು ಸ್ವಲ್ಪ ಬಿಗಿಯಾಗಿ ಹಿಡ್ಕೋ, ಗೊತ್ತಾಯ್ತಾ? ನನಗೆ ಮನೆ ಭಾಗನೂ ಮುಖ್ಯ, ಮರ್ಯಾದೆನೂ ಮುಖ್ಯ, ತಿಳ್ಕೊ. ಬರ್ತೇನೆ. ಬರ್ಬೇಡ, ತೊಲಗೋ. ಏನತ್ತೆ ಭಾವ ಹಿಂಗೆಲ್ಲ ಮಾತಾಡಿ ಹೋಗ್ಬಿಟ್ರಲ್ಲ? ಏನೂ ಆಗಲ್ಲ ಜಾನಕಿ, ಹೆದರ್ಕೋಬೇಡಮ್ಮ. ಆ ದೇವರಿದ್ದಾನೆ, ಕಾಪಾಡ್ತಾನೆ. ಕೃಷ್ಣ ಬ್ಯಾಂಕಲ್ಲಿಟ್ಟಿರೋ ಡೆಪಾಸಿಟ್ ಹಣ ಅದೊಂದೇ ಮದ್ವೆಗೆ ಆಧಾರ. ನಾಳೆಗೆ ಅಂತ ಇರೋದು ಇದೊಂದು ಮನೆ, ಅದ್ರ ಮೇಲೆ ಇವ್ನು ಕಣ್ ಬಿದ್ದಿದೆಯಲ್ಲ, ಏನ್ ಮಾಡೋದು?